ನನಗೆ 2 ಸಾಂಗ್ ತುಂಬ ಇಷ್ಟ ಆಯಿತು. ಸ್ವಿಟ್ಜರ್ಲ್ಯಾಂಡ್ ಸಾಂಗ್ ಎಲ್ಲರೂ ದಯವಿಟ್ಟು ಕರ್ನಾಟಕದ ಪ್ರೇಕ್ಷಕರು ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಕನ್ನಡದ ಸಿನಿಮಾ ರಂಗವ ಏನಿದೆ ಅದನ್ನು ಉಳಿಸಿ ಖಂಡಿತ ಎಲ್ಲ ಕರ್ನಾಟಕದ ಜನಗೆ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಎಲ್ಲರೂ ಕರ್ಕೊಂಡ್ಬಂದು ಈ ಸಿನಿಮಾವನ್ನು ನೋಡಿ, ತುಂಬ ಚೆನ್ನಾಗಿದೆ. ಸ್ವಿಟ್ಜರ್ಲ್ಯಾಂಡು ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಸರ್. ನಾವು ನೋಡೋಕ್ಕಾಗುತ್ತೋ ಇಲ್ವೋ ಬೇರೆಯವರು, ಸ್ವಿಟ್ಜರ್ಲ್ಯಾಂಡ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನೇಕಾರರು ನಾವು ಹಾಗೆ ಮಗಗಳ ಬಗ್ಗೆ ಆ ಒಂದು ಅನಿಸಿಕೆ ಅವೆಲ್ಲವನ್ನು ಚೆನ್ನಾಗಿ ತೋರಿಸಿದ್ದಾರೆ. ಈ ಕಲಾವಿದರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ತೆಗೆದವ್ರಿಗೂ ಸಹ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಒಳ್ಳೆ ಕರ್ನಾಟಕಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸರ್, ಅದ್ಭುತವಾಗಿ ಸಿನಿಮಾ ಕೊಟ್ಟಿದ್ದಾರೆ. 100 ಡೇಸ್ ಗ್ಯಾರಂಟಿ. ಮತ್ತೊಮ್ಮೆ ನಾನು ಬಂದು ನೋಡ್ತೀನಿ ಸರ್, ನಾನು ಯಾರು ಹೇಳ್ಕೊಟ್ಟಿಲ್ಲ, ಬಟ್ ಆದರೆ ನನ್ನ ಅಭಿಮಾನದಿಂದ ಬರ್ತಾ ಇದ್ದೀನಿ. ನಾನು ಮತ್ತೆ ಇನ್ನೊಂದ್ಸಲಿ ಈ ಸಿನಿಮಾ ನೋಡೋಕ್ಕೆ ಬರ್ತೀನಿ ಸರ್. ಆಲ್ ದ ಬೆಸ್ಟ್. ಸರ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಅವ್ರ ಆ್ಯಕ್ಟಿಂಗ್ ಸೂಪರ್. ಮತ್ತು ಶ್ರೀನಗರ ಕಿಟ್ಟಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆದರೆ ಕಾಮಿಡಿ ಬಂದು ನಮ್ಮ ತಬಲಾ ನಾಣಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಆದರೆ ಲಾಸ್ಟಲ್ಲಿ ಅಳಿಸ್ಬಿಡ್ತಾರೆ. ಸೊ ಸೂಪರ್ ಆಗಿದೆ. ಆಮೇಲೆ ನಮ್ಮ ಕೋಕಿಲ ಇವರು ಸಾಧು ಕೋಕಿಲ ಅವರು ಸಹ ಒಳ್ಳೆ ಕಾಮಿಡಿ ಇದೆ. ಬಟ್ ಸರ್ ಎಲ್ಲವೂ ಓಕೆ ಸರ್, ಬಟ್ ಸಿನಿಮಾ ಬಂದು ನೋಡಿದ್ರಷ್ಟು ಖುಷಿ ಕೊಡುತ್ತೆ ಸರ್. ತುಂಬ ಚೆನ್ನಾಗಿದೆ, ಫಿಲ್ಮ್ ಚೆನ್ನಾಗಿ ಬಂದಿದೆ, ಹಾಡು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಸ್ವಿಟ್ಜರ್ಲ್ಯಾಂಡ್ ತುಂಬ ಚೆನ್ನಾಗಿ ಬಂದಿದೆ. ಕಿಟ್ಟಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ನನಗೆ ಲವ್ ಸ್ಟೋರಿ ಇಷ್ಟ ಆಯಿತು. ಆಮೇಲೆ ಅವ್ರದ್ದು ಪ್ರೀತಿ ಯಾವ ಥರ ನಂಬಿಕೆಯಿಂದ ಇರಬೇಕು, ತಂದೆ ತಾಯಿಗೆ ಎದುರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಮೂವಿ ಯುವಕಿಯರು ನೋಡುವಂಥ ಸಿನಿಮಾ. ಒಂದು ಹೆಣ್ಣಿಗೆ ಗಂಡಾದವನು ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದೇನೆ, ಎಷ್ಟು ಪ್ರೀತಿ ಕೊಟ್ಟಿದ್ದೇನೆ ಅನ್ನೋದಕ್ಕೆ ಈ ಒಂದು ಫಿಲಮು ನಿದರ್ಶನ. ಚೆನ್ನಾಗಿದೆ ಫಿಲಮ್ ಸರ್. ಪ್ರೇಮ ಕಥೆ ಅಂದರೆ ಡೈಲಾಗ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಡೈಲಾಗ್ನ ಚೆನ್ನಾಗಿ ಮಿಗ್ತಾ ಇದ್ದಾರೆ, ಏನಂತ ಒಂದು ಸಿನಿಮಾ ಹುಟ್ಟಿಸುವಾಗಿದ್ದಂಥ ಕಷ್ಟ ಅದು ಹುಟ್ಟಿದ ಮೇಲೆ ಜನರಿಗೆ ತಲುಪಿ ಅವರು ಅದನ್ನು ಪ್ರೀತಿ ಮಾಡಿ ಇವತ್ತು ಬರ್ತಾ ಪ್ರತಿಕ್ರಿಯೆಗಳು ಹೆಂಗಿದೆ ಅಂತಂದರೆ, ಹಾಡಿಕೊಂಡವರ ಎದುರುಗಡೆ ಆಡಿ ಬೆಳೆ ಮಗನೆ ಅಂತ ಹೇಳ್ತಾರಲ್ಲ, ಆಡಿಕೊಂಡವರೆಲ್ಲ ಇವತ್ತು ಹಾಡಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ನೆಚ್ತಾ ಇರೋರಿಗೆ, ಮೆಸೇಜ್ ಮಾಡ್ತಾ ಇರೋರಿಗೆ, ಖುಷಿ ಪಡ್ತಾವ್ರು ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ನಾನು ಹೀರೋಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಬರೆದನ್ನ ಅಷ್ಟು ಚೆನ್ನಾಗಿ ನಾಗಶೇಖರ್ ಅವರು, ಚಲವಾದಿ ಕುಮಾರ್ ಅವರು, ಅವರು ಟೀಮು, ಇಡೀ ಟೀಮ್ನ ನನಗನ್ಸುತ್ತೆ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಥೆಗೆ ಒಂದು ಸ್ಫೂರ್ತಿ ಯಾರು ಅಂತಂದರೆ, ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು, ಈ ವಿಚಾರಕ್ಕೆ ಸ್ಫೂರ್ತಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು, ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಶ್ರೀಮತಿ ಮೇಘನಾ ಚಿರು ಸರ್ಜಾ ಅವರು. ಎಷ್ಟೋ ಜನ ಯೋಧರ ಪತ್ನಿಯರಿದ್ದಾರೆ, ಎಷ್ಟೋ ಜನ ಸಾಧಕಿಯರಿದ್ದಾರೆ, ಬೆಳಕಿಗೆ ಬಾರದಲ್ಲಿದ್ದಾರೆ. ಅವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ, ಮಹಿಳೆಯರಿಗೆ ಅರ್ಪಣೆ, ಆ ಹೃದಯಕ್ಕೆ ಅರ್ಪಣೆ, ಆ ತೊಟ್ಟಲು ತೂಗಿದಕ್ಕೆ ಅರ್ಪಣೆ. ಶಿಡ್ಲಘಟ್ಟದಲ್ಲಿ ಅಷ್ಟು ಜನ ಸಿಲಿಕೋಸಿಸ್ ಕ್ಯಾನ್ಸರ್ ಬಂದು ಮತ್ತೊಂದು ಬಂದು ಸತ್ತೋಗಿದಾರಲ್ಲ, ಅವರೆಲ್ಲರ ಆತ್ಮಗಳಿಗೆ ಅರ್ಪಣೆ. ರೇಷ್ಮೆ ಬೆಳೆಯುವ ಪ್ರತಿ ನೂಲಿಗೆ ಅರ್ಪಣೆ, ರೇಷ್ಮೆ ಹುಳುಕ್ಕೆ ಅರ್ಪಣೆ. ಈ ಸಿನಿಮಾ ಅವರೆಲ್ಲರಿಗೂ ಅರ್ಪಣೆ. ಸರ್ ಏನನ್ಸುತ್ತೆ ಸರ್, ಈಗಿನ ಕಾಲದಲ್ಲಿ ನಿಜವಾಗ್ಲೂ ಈ ರೀತಿ ಪ್ರೀತಿ ಇದೆಯಾ? ಇಷ್ಟೊಂದು ರಿಯಲ್ ಲವ್ ಇದೆಯಾ? ಈಗಿನ ಕಾಲದಲ್ಲಿ ಅಂದರೆ ನಾನು ಬದುಕಿದ್ದೀನಲ್ವ, ಈಗಿನ ಕಾಲದಲ್ಲಿ ನಾಗಶೇಖರ್ ಬದುಕಿದಾರಲ್ವಾ, ಕಿಟ್ಟಪ್ಪ ಪ್ರೀತಿ ಮಾಡಿ ಮದುವೆ ಆದವ್ರು ಬದುಕಿದಾರಲ್ವಾ, ಇಲ್ಲೆಲ್ಲರೂ ಬದುಕಿದ್ದಾರೆ ಅಂದರೆ ಪ್ರೀತಿ ಒಂದೇ ಶಾಶ್ವತ ತಿಳ್ಕೊಳ್ಳಿ. ಅದು ಎಲ್ಲ ಕಾಲಘಟ್ಟಕ್ಕೂ ಎಲ್ಲ ಥರದಲ್ಲೂ ಅನ್ವಯ ಆಗುತ್ತೆ. ಪ್ರೀತಿ ನೀಡೋಕ್ಕೆ 100 ದಾರಿ. ನಾವೊಂದು ರೇಷ್ಮೆ ಹುಳನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆ ಪ್ರೀತಿಗೆ ಧನ್ಯವಾದ. ಸರ್, ಒಬ್ಬರು ಮಹಿಳೆಯನ್ನ ಮಾತಾಡ್ತಿದ್ರು, ಅವ್ರು ಹೇಳಿದ್ರು ಈಗಿನ ಕಾಲದಲ್ಲಿ ಸೆಲೆಬ್ರಿಟಿಗಳು ಮತ್ತು ಯುವಕರು ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತದೆ, ಅವ್ರು ಬಂದು ಸಿನಿಮಾ ನೋಡಬೇಕು ಅಂತ. ಯಾವ ಕೇಸ್ ಬಗ್ಗೆ? ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತದೆ, ಅವ್ರು ಬಂದು ಸಿನಿಮಾ ನಾನೇ ಸಿನಿಮಾ ಬರ್ತೀನಿ. ಎಲ್ಲರೂ ನೋಡಬೇಕು. ಜೊತೆಲಿ ಇದ್ದವರು, ಜೊತೆಲಿ ಇಲ್ದೇನೆ ಇರೋರು, ಒಟ್ಟಿಗಿರೋರು, ದೂರ ಆದವರು, ಹತ್ತಿರ ಇರೋರು, ಎಲ್ರಿಗೂ ಪ್ರೇರಣೆ ನಾನೇ. ತುಂಬ ಸಂತೋಷವಾಗಿ ಬದುಕಬಹುದು ಅವ್ರ ನೆನಪಲ್ಲಿ ಏನೈತೆ, ಅದೇ ಈ ಸಿನಿಮಾ. ನಡೆಸ್ಕೊಂಡ್ರೆ ಡೈಲಾಗ್ ಬರ್ತದೆ. ನನ್ನ ಜೀವನ ಬರೆದ್ರೆ ನೀವು ನೋಡೋಕ್ಕಾಗಲ್ಲ, ಗೌರವವಾಗಿರುತ್ತೆ. ಸಿನಿಮಾಗೋಸ್ಕರ ಅವ್ರಿಗೂ ಅನ್ಸ್ಬೇಕು. ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಫಿಲಮ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ತೀರಾ. ದಯವಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ಗಿನ್ನ ಕಡಿಮೆ ಇಲ್ಲ ಈ ಕನ್ನಡ ಪಿಕ್ಚರು. ಎಕ್ಸ್ಟ್ರಾಡಿನರಿ ಖರ್ಚು ಮಾಡಿ ತುಂಬ ಸ್ವಿಟ್ಜರ್ಲ್ಯಾಂಡು, ಫಾರಿನ್ ಕಂಟ್ರೀಸು ಎಲ್ಲ ಪಿಕ್ಚರ್ ಕಂಪ್ಲೀಟ್ ಸೂಪರಾಗಿ ತೆಗೆದಿದ್ದಾರೆ. ಕಂಟೆಂಟ್ ಇದೆ.
ಅದರಲ್ಲಿ ಸಬ್ಜೆಕ್ಟ್ಸ್ ಇದೆ, ಸಾಂಗ್ ಇದೆ, ಮ್ಯೂಸಿಕ್ ಇದೆ, ರೆಕಾರ್ಡಿಂಗ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ಅಲ್ಟಿಮೇಟ್ ಫಿಲಮ್, ಸೂಪರ್ ಡೂಪರ್ ಹಿಟ್. ಮೌತ್ ಟು ಮೌತ್ ಟಾಕ್ ಬಂದರೆ ಸೂಪರ್ ಆಗುತ್ತೆ, ಇನ್ನೂ ಎಕ್ಸ್ಟ್ರಾಡಿನರಿ ಆಗುತ್ತೆ. ಅಷ್ಟೇ ನಾನು ಹೇಳ್ಬೋದು. ಪ್ರತಿಯೊಬ್ಬರು ಕನ್ನಡಿಗರು ಸಿನಿಮಾ ನೋಡಿ ಸಂತೋಷ ಪಡಿ. ತುಂಬ ಚೆನ್ನಾಗಿದೆ ಫೀಲಿಂಗ್. ಲಂಗ್ಸು ಬೇರೆಯವ್ರಿಗೆ ಕೊಟ್ಟು ಅವ್ರಿಗೆ ಗೊತ್ತಿದ್ರೆ ಅದೆಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ನೋಡಿದ್ರೆ ಆ ಸಬ್ಜೆಕ್ಟ್ ಹೇಳೋದು ಬೇಡ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ಮಾತ್ರ ಹೈ ಕ್ಲಾಸ್ ಆಗಿದೆ. ಎಂಟೈರ್ ವರ್ಲ್ಡ್ ವೈಡ್ ನಾವೇ ಮಾಡಿರೋದು ಗೋಕುಲ್ ಫಿಲಮ್ಸ್, ಗೋಕುಲ್ ರಾಜ್ ಅಂತ. ಎಂಟೈರ್ ಸೂಪರ್ ಡೂಪರ್ ಹಿಟ್ ಫಿಲಮ್ ಇದು.